ನೀಟಾಗಿ ಕಟ್ ಜಸ್ಟ್ ಒಂದ್ಸಲ ಈಗ ಮಾಡಿದ ಸೈಡಲ್ಲಿ ಹಾಕಿ 1 ಸ್ಪೂನ್ ಅಷ್ಟು ಹೂರ್ಣನ ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊತೀನಿ. ಒಳ್ಳೆ ಹಲಸಿನಹಣ್ಣಿನ ವಾಸನೆ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಹಲಸಿನಹಣ್ಣು ಹಣ್ಣಾಗಿದೆಯಾ ಮಾವ? ಆಗಿದೆ. ತಗೊಂಡನಾ? ಕಟ್ ಮಾಡ್ಕೊಬಿಡಿ. ಇದು ಕಟ್ ಮಾಡಿಬಿಡಿ ಮಾವ, ಚೆನ್ನಾಗಿದೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪರಂಪರೆ ಫುಡ್ ಫ್ಯಾಕ್ಟ್ರಿ. ಇವತ್ತಿನ ರೆಸಿಪಿಯಲ್ಲಿ ಮಲೆನಾಡಿನ ಸ್ಪೆಷಲ್ ಹಲಸಿನಹಣ್ಣಿನ ಕಡುಬು. ಇದು ಮಲೆನಾಡಿನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ. ಹಲಸಿನಹಣ್ಣೆಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ತೊಳೆಗಳನ್ನ ಬಿಡಿಸ್ಕೊತೀನಿ. ಇದನ್ನ ತುಂಬಾ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಲಸಿನಹಣ್ಣು ಮತ್ತೆ ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಇಲ್ಲಿ 1 kg ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತೀನಿ. 1 kg ಅಷ್ಟು ರುಬ್ಬಿಟ್ಕೊಂಡಿರುವಂಥ ಹಲಸಿನಹಣ್ಣಿನ ಪ್ಯೂರಿನ ಸೇರಿಸ್ತೀನಿ. 2 ಸ್ಪೂನ್ ಅಷ್ಟು ತುಪ್ಪ, ಅರ್ಧ ಬೌಲ್ ಅಷ್ಟು ಬೆಲ್ಲದ ಪಾಕ, ರುಚಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಚಿಟಿಕೆ ಉಪ್ಪು. ಈಗ ಇದನ್ನೆಲ್ಲ ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದರೆ ತುಂಬಾ ಒಳ್ಳೆಯದು. ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಒಂದು ಚಪಾತಿ ಹಿಟ್ಟಿನ ಹದದಷ್ಟಾಗಿದೆ ನೋಡಿ. ನೀಟಾಗಿ ಉಂಡೆ ಮಾಡಿದ್ರು ಎಲ್ಲೂ ಕೂಡ ಕ್ರ್ಯಾಕ್ ಆಗಿ ಬಿಡ್ಕೊಳ್ಳಲ್ಲ. ಸೊ ಈ ರೀತಿ ಆದರೆ ಸಾಕು. ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಒಂದು 3 ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತೀನಿ. ನಾನಿಲ್ಲಿ 2 ಕಪ್ 1 ಎಳೆ ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ. ಒಂದು ಫುಲ್ ತೆಂಗಿನಕಾಯಿನ ತುರಿ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಹಾಕ್ತೀನಿ. ಕಾಯಿ ಸೇರಿಸ್ಕೊಂಡಿದ ತಕ್ಷಣ ಹೂರ್ಣ ಏನಿದೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ಒಳ್ಳೆ ಅರೋಮಾ ಬರ್ತಿದೆ, ತುಪ್ಪದ್ದು, ಬೆಲ್ಲದ್ದು, ಹಾಗೆ ಹಲಸಿನಹಣ್ಣು. ಒಂದು ಅಗಲವಾಗಿರುವಂಥ ಹಲಸಿನ ಎಲೆನ ತಗೊಂಡು ಈ ರೀತಿ ಕೋನ್ ಆಕಾರದಲ್ಲಿ ಮಡಚಿ
ಇಲ್ಲಿ ಲಾಸ್ಟಲ್ಲಿ ಸೆಕ್ಯೂರ್ ಮಾಡಬೇಕು. ಒಂದು ಕಡ್ಡಿನ ತಗೊಂಡು ನಾನು ಇಲ್ಲಿ ಈ ರೀತಿ ಸೆಕ್ಯೂರ್ ಮಾಡ್ತೀನಿ. ನೋಡಿ ಈ ರೀತಿ ಸ್ವಲ್ಪ ಒಳಗಡೆ ಗ್ಯಾಪ್ ಇದ್ದರೆ ಕಡುಬು ನೀಟಾಗಿ ಒಳಗಿಂದ ಬೇಯುತ್ತೆ. ಇವಾಗ ಹೂರ್ಣನೂ ರೆಡಿ ಆಗಿದೆ, ಹಿಟ್ಟನ್ನು ರೆಡಿ ಆಗಿದೆ. ಮೌಲ್ಡ್ ಒಳಗಡೆ ಹೇಗೆ ತುಂಬೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಮೌಲ್ಡ್ನ ತಗೊಂಡು ಹಿಟ್ಟನ್ನ ಒಂದು ಬಾಲ್ ಆಕಾರದ ಸೈಡಲ್ಲಿ ಹಾಕಿ ಈ ರೀತಿ ಸೈಡ್ಗೆ ಸಪ್ರೇಟ್ ಮಾಡ್ಕೊತಾ ಹೋಗಬೇಕು. ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ ಹೂರ್ಣ ಹಾಕೋದಕ್ಕೆ ಸ್ಪೇಸ್ ಸಿಗುತ್ತೆ. ಸೊ ಇದು ಕೋನ್ ಆಕಾರದಲ್ಲೇ ಸೈಡ್ ಮಾಡ್ಕೊಂಡು ಹೋಗೋಣ. ಹೂರ್ಣನ ಸೇರಿಸ್ಕೊತೀನಿ. ಹಿಟ್ಟಿನಿಂದ ಮತ್ತೆ ಮೇಲ್ಗಡೆ ಪಾರ್ಟ್ನ ಕವರ್ ಮಾಡ್ಕೋಬೇಕು. ಈ ರೀತಿ ಕವರ್ ಮಾಡಿ ಎಕ್ಸ್ಟ್ರಾಸ್ನ ಈಚೆ ತಗೋಬಿಡೋಣ. ನೋಡಿ ಈ ರೀತಿ ಆಗುತ್ತೆ. ಕಡುಬಿನ ಸ್ಟಫಿಂಗ್ಸ್ ಎಲ್ಲ ನೀಟಾಗಿ ಹಾಕಿದ್ದೀನಿ. ಇವಾಗ ಕಡುಬಿನ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಒಂದೊಂದೇ ಕಡುಬನ್ನ ನೀಟಾಗಿ ಕಡುಬಿನ ಪಾತ್ರೆಗೆ ಹಾಕೊಂಡು ನೀಟಾಗಿ ಬೇಯಿಸ್ಕೊತೀನಿ. ಬಾಳೆ ಎಲೆನ ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಕೊತೀನಿ. ನೀಟಾಗಿ ಬೆಂದಿದೆ. ಒಳ್ಳೆ ಹಲಸಿನಹಣ್ಣಿನ ವಾಸನೆ ಬರ್ತಾ ಇದೆ. ಇವಾಗ ಇದು ಹೇಗಾಗಿದೆ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಕಡುಬು ಮಾಡ್ಕೊಂಡು ತಿಂತಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ ಸ್ಟಫಿಂಗ್ ಕೂಡ ಜ್ಯೂಸಿ ಆಗಿದೆ. ಸಖತ್ತಾಗಿದೆ. ಸ್ವೀಟ್ ಮಾತ್ರ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಹಲಸಿನಹಣ್ಣು ಫ್ಲೇವರ್ ಮತ್ತು ಏಲಕ್ಕಿ ಫ್ಲೇವರ್ ಅಂತೂ ತುಂಬಾ ಯಥೇಚ್ಛವಾಗಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಮಾಡಿಕೊಂಡು ತಿನ್ನಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಮನೆಗೆ ಸವಿರುಚಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.